ಇನ್ನು ಸ್ವಾಮೀಜಿಗಳ ಈ ನಿಯೋಗದೊಂದಿಗೆ ಅಮಿತ್ ಶಾ ಅವರನ್ನ ಭೇಟಿಯಾದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಪ್ರಕರಣವನ್ನ ಎನ್ಐಎ ತನಿಖೆಗೆ ಕೊಡಬೇಕು ಅಥವಾ ಹೈಕೋರ್ಟ್ ನಿಗಾದಲ್ಲಾದರೂ ಇದರ ತನಿಖೆಯಾಗಬೇಕು. ತಲೆಬುಡ ಇಲ್ದವನನ್ನ ಕರ್ಕೊಂಡು ಬಂದು ಸರ್ಕಾರ ತನಿಖೆ ನಡೆಸ್ತಾ ಇದೆ. ಕೆಲವರು ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಿಸ್ತಾ ಇದ್ದಾರೆ. ಎನ್ಐಎ ತನಿಖೆಗೆ ಕೊಡಿ ಅನ್ನುವ ಮನವಿಯನ್ನು ಸ್ವಾಮೀಜಿಗಳು ಮಾಡಿಕೊಂಡ್ರು ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯಾಗಿದೆ. ನಾವು SIT ಸ್ವಾಗತ ಮಾಡಿ ನಾವೇನು ಇಲ್ಲ ಅಂತ ಹೇಳಿದ್ದೀವ. ನಾನು ವೈಯಕ್ತಿಕವಾಗಿ ಮಾಡಿರಲಿಲ್ಲ, ಬಟ್ ನಮ್ಮ ಪಾರ್ಟಿ ಮಾಡಿದೆ. ಐ ಓನ್ ದ್ಯಾಟ್. ಅದು ಏನು ಹೇಳಿದ್ದೀವಿ ನಾವು, SIT ರಚನೆ ಆದ ನಂತರ ನೀವು ಯಾವುದೇ ರೀತಿಯಾದಂಥ ತಲೆ ಬಿಡೋದಿರಲಾರದಂಥ ಒಬ್ಬನ ಯಾವನೋ ಮಾಸ್ಕ್ ಹಾಕ್ಕೊಂಡು ಕರ್ಕೊಂಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳಿದಲ್ಲೇ ತೆಗೆಯೋದು, ಗುಂಡಿ ತೋಡೋದು, ಅದಾದ ನಂತರ ರಾತ್ರಿ ಹೊತ್ತು ಅವನು ಫ್ರೀ ಬಿಡೋದು. ಅವನು ಮರುದಿವ್ಸ ಮುಂಜಾನೆ ಅವಾಗ ಇನ್ನೊಂದು ಟ್ರೈನ್ ಮಾಡಿ ಕಳಿಸ್ತಾ ಇದ್ರು, ಇಂಥ ಜಾಗಕ್ಕೆ ಹೋಗಿ ಹೇಳಂತ. ಸೊ ಇದನ್ನ ಯಾರು ಹೇಳ್ತಾ ಇದ್ದರು, ಅವ್ರಿಗೆ ಯಾರು ಫಂಡಿಂಗ್ ಮಾಡಿದರು? ಈ ಸಂಗತಿಗಳನ್ನ ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ. ಇದನ್ನ ತನಿಖೆ ಆಗಬೇಕು. ದಿಸ್ ಇಸ್ ವಾಟ್ ವಿ ಆರ್ ಟು NIA ತನಿಖೆ ಕೊಡಬೇಕು ಅಂತ ನಾವು ಅಮಿತ್ ಶಾ ಅವರಿಗೂ ವಿನಂತಿ ಮಾಡಿದ್ದೀವಿ. ನೀವು ಇದರ ಬಗ್ಗೆ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಇದು ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗೀರಥ ಪೀಠದ ಸ್ವಾಮೀಜಿಯವರು ಬಂದಿದ್ದರು, ಆನಂತರ ವಚನಾನಂದ ಸ್ವಾಮಿಗಳು ಬಂದಿದ್ದರು, ಹರಿಹರ ಪೀಠದ್ದು ಪಂಚಮಸಾಲಿ ಪೀಠದ್ದು. ಆಮೇಲಿಂದ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.